ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನೇಮಕ, ಬರ ಪರಿಹಾರ, ಬೆಳೆ ವಿಮೆ, ಬಗರ್ ಹುಕುಂ, ಹೊಲದ ದಾರಿ ಸಮಸ್ಯೆ, ವಿದ್ಯುತ್ ಟಿಸಿ ಸೇರಿದಂತೆ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಜುಲೈ 13ಕ್ಕೆ ತಾಲೂಕು ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ನೇತೃತ್ವದಲ್ಲಿ ಹೋರಾಟ ಮಾಡಲಾಗುವುದು ಎಂದು ರೈತ ಸಂಘ ತಿಳಿಸಿದೆ. ಪಾವಗಡ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಮಾತನಾಡಿದರು. ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಜನತೆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವಂತಾಗಿದೆ. ಬೆಸ್ಕಾಂ ಇಲಾಖೆಯಿಂದ ಅಕ್ರಮ ಸಕ್ರಮದಡಿ ಟಿಸಿಗಳನ್ನು ಈ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ 25,000 ಕಟ್ಟಿದರೆ ನೇರವಾಗಿ ಟಿಸಿ ತಂದು ಅಳವಡಿಸುತ್ತಿದ್ದರು. ಆದರೆ ಈಗಿನ ರಾಜ್ಯ ಸರ್ಕಾರ ಅಕ್ರಮ ಸಕ್ರಮ ಯೋಜನೆ ರದ್ದು ಮಾಡಿದೆ. ಎಲ್ಲಾ ಹೋಬಳಿಗಳಲ್ಲಿ ಉಪಕೇಂದ್ರಗಳಲ್ಲಿ ಕನಿಷ್ಠ 10 ಟಿಸಿ ಇಟ್ಟುಕೊಂಡಿರಬೇಕು. ರೈತರ ಟಿಸಿ ಸುಟ್ಟಾಗ ಮಧುಗಿರಿಗೆ ಹೋಗಿ ತರುವುದಕ್ಕೆ ರೈತರ ಬಳಿ ಹಣವೂ ಇರುವುದಿಲ್ಲ. ತರುವಷ್ಟರಲ್ಲಿ ಇಟ್ಟ ಬೆಳೆಯೂ ಒಣಗಿ ಹೋಗುತ್ತಿವೆ ಎಂದು ಆರೋಪಿಸಿದರು. ಟಿಸಿ ಸುಟ್ಟಾಗ ತಕ್ಷಣಕ್ಕೆ ಹೋಬಳಿ ಉಪಕೇಂದ್ರದಲ್ಲಿದ್ದರೆ ರೈತರಿಗೆ ಅನುಕೂಲವಾಗುತ್ತದೆ ಎಂದು ತಹಸೀಲ್ದಾರ್ಗೆ ಮನವಿ ಮಾಡಿದರು. ಪಟ್ಟಣದ ಹೃದಯ ಭಾಗದಲ್ಲಿರುವ ತಾಲೂಕು ದಂಡಾಧಿಕಾರಿ ಕಚೇರಿಯನ್ನು ತುಮಕೂರು ರಸ್ತೆಯ ಕಣಿವೆನಹಳ್ಳಿ ಗೇಟ್ ಬಳಿ ಸ್ಥಳಾಂತರಿಸಲು ಹೊರಟಿದ್ದಾರೆ. ನಾಗಲಮಡಿಕೆ, ಕೋಟಗುಡ್ಡ, ಲಿಂಗದಹಳ್ಳಿ, ವೈಎನ್ ಹೊಸಕೋಟೆ, ವೆಂಕಟಾಪುರ, ದೊಮ್ಮತಮರಿ, ಸಿಕೆಪುರ, ಅರಸೀಕೆರೆ ಈ ಎಲ್ಲ ಭಾಗದ ರೈತರಿಗೆ ಈಗಿರುವ ತಾಲೂಕು ಕಚೇರಿ ಅನುಕೂಲವಾಗಿದೆ. ಪಟ್ಟಣದಿಂದ 4 ಕಿಲೋಮೀಟರ್ ದೂರಕ್ಕೆ ಸ್ಥಳಾಂತರ ಮಾಡುವುದರಿಂದ ಇಲ್ಲಿ ಯಾವುದೇ ಬಸ್ ವ್ಯವಸ್ಥೆ ಇಲ್ಲ. ಅಂಗವಿಕಲರು, ರೈತರು, ವಯೋವೃದ್ಧರು ತಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಉಂಟಾಗುವುದರಿಂದ ಈಗಿರುವ ಸ್ಥಳದಲ್ಲಿಯೇ ಕಚೇರಿ ದುರಸ್ತಿ ಮಾಡಬಾರದೆಂದು ಜಿಲ್ಲಾಧಿಕಾರಿಗಳಿಗೆ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ಅಲ್ಲಿ ಬಹಳಷ್ಟು ಜನ ಬಡವರಿಗೆ ಅನುಕೂಲ ಆಗ್ತಿತ್ತು. ಇವತ್ತು ಅವು ಆಸ್ಪತ್ರೆ 3 ತುಂಬಿ 4ನೇ ತಿಂಗಳಾಗ್ಬಿದ್ರು ಕೂಡ ಅಲ್ಲಿ ಸರಿಯಾದ ಡಾಕ್ಟರ್ ಇಲ್ಲ. ಅಲ್ಲಿ ಡೆಲಿವರಿ ಕೇಸ್ಗಳನ್ನು ಹೊರಗಡೆ ಹೋಗ್ತಾರೆ. ಅಲ್ಲಿ 30-40 ಸಾವಿರ ಅಲ್ಲಿ ಬಿಲ್ ಮಾಡ್ತಾರೆ. ಅದು ದಯವಿಟ್ಟು ಈಗಾಗಲೇ 6ನೇ ತಾರೀಕು ಮುಂದಿನ ತಿಂಗಳು CM ಬರ್ತಾರೆ ಅಂತ ಹೇಳ್ತಾರೆ. ನಾವು CM ಗಮನ ಕೂಡ ನಮ್ಮ ಸಂಘ ಸಂಸ್ಥೆ, ನಮ್ಮ ಪತ್ರಿಕೆ ಮಾಧ್ಯಮದವರು ಕೂಡ ಅಲ್ಲಿ ವರದಿ ಮುಟ್ಟಿಸಿ ಅತಿ ಬೇಗನೆ ನಮ್ಮ ಪಾವಗಡಕ್ಕೆ ಡಾಕ್ಟರ್ಗಳನ್ನ ನಮ್ಮ ಅಲ್ಲಿ ಸಿಬ್ಬಂದಿ ಇವತ್ತು ಒಂದು 10-15 ಜನ ಅಲ್ಲಿ ಡಾಕ್ಟ್ರು ಬೇಕು. ಅಷ್ಟೆಲ್ಲ ಬಂದರೆ ಈ ಪಾವಗಡ ಆಸ್ಪತ್ರೆ ಪ್ರಾಬ್ಲಮ್ ಕಡಿಮೆ ಆಗ್ತೈತೆ. ಮತ್ತು ಬಸ್ ಸ್ಟ್ಯಾಂಡಲ್ಲಿ ನೀರಿಲ್ಲ ಅಂತ ಭಾಳಷ್ಟು ಜನ ನನ್ನ ಗಮನಕ್ಕೆ ಬರ್ತಾ ಇದೆ. ಅದು ಒಂದು ನನಗೆ ನೀರಿನ ಬಗ್ಗೆ ಭಾಳ ನೀರು ಅಂದರೆ ಎಲ್ಲರಿಗೂ ಬೇಕು. ಆ ಬಸ್ ಸ್ಟ್ಯಾಂಡಲ್ಲಿ ಪುರಸಭೆ ಸಂಬಂಧಪಟ್ಟ ಇಲಾಖೆಯರು ತಕ್ಷಣ ಹೋಗಿ ಅಲ್ಲಿ ಒಂದು ಟ್ಯಾಂಕರು ಅಲ್ಲಿ ಏನೋ ಒಂದು ಇದಕ್ಕೆ ಅಲ್ಲಿ ನೀರಿನ ಅನುಕೂಲ ಮಾಡಿಕೊಡ್ಬೇಕು ಹೊಸ ಬಸ್ ಸ್ಟ್ಯಾಂಡಲ್ಲಿ. ಆ ತಾಲೂಕು ಆಫೀಸು ಈಗ ಎಲ್ಲೈತೋ ಅಲ್ಲೇ ಆ ಕಡೆ ಒಂದು ಖಾಲಿ ಐತೆ, ಗಾಡಿದೆಲ್ಲ ಒಂದು ಕಡೆ ಮಾಡಿಸಿ ಅದನ್ನೇ ದೊಬ್ಬಿ ಕಟ್ಸಿದ್ರೆ ಭಾಳಷ್ಟು ಜಾಗ ಐತೆ. ನಡಮಧ್ಯೆ ಸೆಂಟ್ರ್ ಇರೋದ್ರಿಂದ ನಮಗೆ ತಾಲೂಕು ಆಫೀಸು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೈನ್ಯದಿಂದ ಮತ್ತು ತಾಲೂಕು ಪ್ರಗತಿಪರ ಸಂಘಟನೆಯಿಂದ ಪತ್ರಿಕೆ ಮಾಧ್ಯಮದವ್ರ ಪರವಾಗಿ ಈ 3 ಗಂಭೀರವಾಗಿರಬೇಕು. ಮತ್ತು ಭಾಳಷ್ಟು ಕಡೆ ಈ ಅಕ್ರಮ ಸಕ್ರಮ ಕರೆಂಟಿಂದು ಕೈ ಬಿಟ್ಟವ್ರೆ. ಈಗಾಗಲೇ ಮೊನ್ನೆ ಎಲ್ಲ ನಮ್ಮ ರೈತ ಸಂಘದವರೆಲ್ಲ ಮಾತಾಡಿ ಇಲ್ಲ ಅದನ್ನ ಯಥಾತಿಥಿ ತರ್ತೀವಿ ಅಂತ CM ಹೇಳವ್ರೆ ಅಂತಾರೆ. ಅದನ್ನು ಕೂಡ ಬೇಗ ನಮ್ಮ ರೈತರಿಗೆ ಬಿಡುಗಡೆ ಮಾಡಬೇಕು. ಇನ್ನು ಈ ಸಂದರ್ಭದಲ್ಲಿ ಅರಸೀಕೆರೆ ಮಲ್ಲೇಶ್, ನಿಡಗಲ್ ಹೋಬಳಿ ಅಧ್ಯಕ್ಷ ವೀರಭದ್ರಪ್ಪ, ತಾಳೆಮರದಹಳ್ಳಿ ಗೋವಿಂದಪ್ಪ, ರಾಮಾಂಜಿನಪ್ಪ, ಪೂಜಾರ್ ಚಿತ್ತಯ್ಯ, ನರಸಪ್ಪ, ರಮೇಶ್ ಸೇರಿದಂತೆ ರೈತರು ಹಾಗೂ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಪಾವಗಡ ಕೊಂಡಪ್ಪ, CTV ನ್ಯೂಸ್, ಪಾವಗಡ.